ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 1ನೇ ತರಗತಿಯ ಸವಿಕನ್ನಡ ಪುಸ್ತಕದಲ್ಲಿನ ಅಕ್ಷರಾಭ್ಯಾಸ 10 ಇದನ್ನು ಇವತ್ತು ನೋಡೋಣ. ಇದರಲ್ಲಿ ಬರುವಂತಹ ಅಕ್ಷರಗಳು ಅಂ, ಅಹ, ನ್ಯ, ಜ್ಞ. ಓಕೆ, ಈ 4 ಅಕ್ಷರಗಳು ಇದರಲ್ಲಿ ಬರುವಂತಹ ಅಕ್ಷರಗಳು. ಈ ಅಕ್ಷರದಿಂದ ಹೆಚ್ಚಾಗಿ ನಾವು ಶಬ್ದಗಳ ರಚನೆ ಆಗುವುದಿಲ್ಲ. ನಾವು ಈ ಅಕ್ಷರ ಅಮ್ಮನ್ನು ಉಪಯೋಗಿಸ್ತೀವಿ, ಬಟ್ ಈ 3 ಅಕ್ಷರಗಳನ್ನು ಅಷ್ಟೊಂದು ಹೆಚ್ಚಾಗಿ ನಾವು ಬಳಸೋದಿಲ್ಲ. ಅದಕ್ಕಾಗಿ ನೋಡಿ ಇಲ್ಲಿ ಶಬ್ದಗಳನ್ನು ಅವರು ಕೊಟ್ಟಿಲ್ಲ. ಓಕೆ, ಇಲ್ಲಿ ಸೆಕೆಂಡ್ ಆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಅಂತ ಇದೆ. ಇದನ್ನು ನಾವು ಯಾವ ರೀತಿ ಬರೆಯೋದು ಅಂತ ನೋಡೋಣ. ಅಂ, ಓಕೆ, ಅ ಅಂತ ಬರೆದು ಪಕ್ಕದಲ್ಲಿ ಒಂದು ಈ ಥರ ಸರ್ಕಲ್ ಮಾಡಿದರೆ ಅದು ಅಂ. ಓಕೆ, ನೋಡಿ ಇಲ್ಲಿ ಅಂ, ಅಂ. ಓಕೆ, ಅಂ ಅಂಗಿ, ಅಂ ಅಂಗಡಿ. ಓಕೆ, ಅಂ, 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 ಅಂ. ಓಕೆ, ಆಹ, ಆಹ. ಇಲ್ಲಿ 2 0 ಬರುತ್ತೆ. ಓಕೆ, ಚಿಕ್ಕದಾಗಿ ಇಲ್ಲಿ ಮೇಲೆ ಒಂದು ಕೆಳಗೆ ಒಂದು ಈ ಥರ 2 0ಗಳು ಬರ್ತವೆ. ಅಹ, ಆಹ. ಓಕೆ, ಆಹ, ಆಹ. ಇಲ್ಲಿ ನ್ಯ, ಜ್ಞ, ನ್ಯ, ನ್ಯ, ಯ, ಜ್ಞ. ಓಕೆ, ಈಗ ಅಭ್ಯಾಸಗಳನ್ನು ನೋಡೋಣ. ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಅಂಕ, ಅಂಕ, ಗ, ಅಂಗ, ಡ, ಅಂಡ, ದ, ಅಂದ, ತ, ಅಂತ, ಅಂಚಲ, ಅಂಚಲ, ಅಂಗಳ, ಅಂಗಳ, ಅಂಜನ, ಅಂಜನ, ಅಂತಃಪುರ. ಓಕೆ, ನೀಡಿರುವ ಪದಗಳನ್ನು ಗುರುತಿಸಿ ಗುಂಡಾಗಿ ಬರೆಯಲು ಹೇಳಿ. ಓಕೆ, ಇದು ಆ ಅಭ್ಯಾಸ. ಇಲ್ಲಿ ನಾವು ಇದನ್ನು ಆ್ಯಸ್ ಇಟ್ ಈಸ್ ಇದನ್ನು ಕಾಪಿ ಮಾಡಬೇಕು. ಅಂಕಣ, ಅಂತರ, ಅಂಧ, ಅಂತ, ಅಂತ, ಅಂಗ, ಅಂಗದ, ಕಂಬ, ಕಂಪನ, ಮಂಗ, ಕಂಠ. ಓಕೆ, ಅಂ, ಅಹ, ನ್ಯ, ಜ್ಞ. ಓಕೆ, ನೋಡಿ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಅಭ್ಯಾಸ. ನನಗೆ ಈ ಅಭ್ಯಾಸ ತುಂಬಾ ಇಷ್ಟ ಆಗುತ್ತೆ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ ಇದನ್ನು ಹೇಗೆ ಮಾಡೋದು ಅಂತ. ಈ ವೃತ್ತಗಳಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿ
ಮಧ್ಯದಲ್ಲಿ ಬರುವಂತೆ ಮಾದರಿಯಂತೆ ಪದಗಳನ್ನು ರಚಿಸಿ ಮಕ್ಕಳಿಂದ ಬರೆಯಲು ಓದಿಸಿ ಅಂತ ಇದೆ. ಓಕೆ, ನೋಡಿ ಇಲ್ಲಿ ಅವರು ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ರಂ ಗ ನೋಡಿರೋ ಇದೆಯಲ್ಲ, ರಂ ಗ ರಂಗ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಇಲ್ಲಿ ನೋಡಿ ಶಂಖ. ಓಕೆ, ಶಂಖ. ಇದೇ ರೀತಿ ನಾನು 10 ಶಬ್ದಗಳನ್ನು ರಚನೆಯನ್ನು ಮಾಡಿದ್ದೀನಿ. ಶಂಖ, ಕಂದ, ಮಂಗ, ಪಂಖ, ಹಂಸ, ಕಂಸ, ರಂಪ, ಮಂಕ, ಸಂಗ, ದಂಸ. ಓಕೆ, ಈ ರೀತಿ ಇದರಲ್ಲಿರುವ ಶಬ್ದಗಳನ್ನು ಯೂಸ್ ಮಾಡಿ ಮಧ್ಯದಲ್ಲಿ ಈ 0 ಬರುವಂತೆ, ನೋಡಿ ಇಲ್ಲಿ ಹೇಳಿದ್ದಾರೆ, ಬರುವಂತೆ ನಾವು ಒಂದು 10 ಶಬ್ದಗಳನ್ನು ರಚನೆಯನ್ನು ಮಾಡಿದ್ದೀವಿ. ನೋಡಿ ಇಲ್ಲಿ ನೆಕ್ಸ್ಟ್ ಈ ಅಭ್ಯಾಸ, ಇದು ನಿಮಗೆ ತುಂಬ ಇಷ್ಟವಾದಂತಹ ಒಂದು ಅಭ್ಯಾಸ. ಚಿತ್ರಕ್ಕೆ ಬಣ್ಣ ತುಂಬುವಂತೆ ತಿಳಿಸಿ ಅಂತ ಇದೆ. ಓಕೆ, ನೋಡಿ ಇದು ಗಾಳಿಪಟ ಇದೆ. ಚುಕ್ಕೆಗಳನ್ನು ಕೂಡಿಸಿ ಚಿತ್ರಕ್ಕೆ ಸೂಕ್ತ ಬಣ್ಣಗಳನ್ನು ತುಂಬಿಸಿ ಅಂತ ಇದೆ. ನೋಡಿ ಇಲ್ಲಿ ಇದು ಇದೆಯಲ್ಲ ಗಾಳಿಪಟ, ಅದೇ ಇದು. ಇಲ್ಲಿ ಡಾಟ್ಸ್ ಕೊಟ್ಟಿದ್ದಾರೆ. ನೀವು ನೋಡಿ ಇಲ್ಲಿ ಈ ಥರ ಜಾಯಿಂಟ್ ಮಾಡಬೇಕು. ಓಕೆ, ಈ ಥರ ಜಾಯಿಂಟ್ ಮಾಡಿದಾಗ ಒಂದು ಗಾಳಿಪಟ ಆಗುತ್ತೆ. ಅದಕ್ಕೆ ನೀವು ಬಣ್ಣವನ್ನು, ನಿಮಗೆ ಇಷ್ಟವಾದ ಬಣ್ಣವನ್ನು ನೀವು ಅದಕ್ಕೆ ತುಂಬಬೇಕು. ಓಕೆ, ಸೊ ಹಾಗಾದರೆ ಇಲ್ಲಿಗೆ ನಮ್ಮ ಅಕ್ಷರಾಭ್ಯಾಸ 10 ಕೂಡ, ಓಕೆ 10 ಈ ಅಭ್ಯಾಸ ಕೂಡ ಮುಗೀತು. ಇಲ್ಲಿಗೆ ಎಲ್ಲ ಅಭ್ಯಾಸಗಳು ಮುಕ್ತಾಯವಾಗಿವೆ. 1ರಿಂದ 10 ಅಕ್ಷರಾಭ್ಯಾಸಗಳು, ಒಟ್ಟು 10 ಅಕ್ಷರಾಭ್ಯಾಸಗಳು ಇದ್ವು. ಸೊ 10 ಕೂಡ ಅಕ್ಷರಾಭ್ಯಾಸ ಇಲ್ಲಿ ಮುಕ್ತಾಯವಾಗಿವೆ. ಈ ಅಭ್ಯಾಸಗಳನ್ನು ನೀವು ಸರಿಯಾಗಿ ಕಲಿತ್ಕೊಂಡ್ರೆ ನಿಮಗೆ ಮುಂದೆ ಪಾಠಗಳನ್ನು ಓದಲು, ಬರೆಯಲು ಹಾಗೂ ಶಬ್ದಗಳನ್ನು ನೀವು ರಚನೆಯನ್ನು ಮಾಡಲು, ನೆನಪಲ್ಲಿಟ್ಕೊಳ್ಳೋಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಹಾಗಾಗಿ 1ರಿಂದ 10 ಈ ಅಕ್ಷರಾಭ್ಯಾಸಗಳನ್ನು ನೀವು ತಪ್ಪದೇ ನೋಡಿ. ನೀವೇನಾದರೂ ಹಿಂದಿನ ಅಭ್ಯಾಸಗಳನ್ನು ನೋಡಿಲ್ಲ ಅಂದರೆ ಅಕ್ಷರಾಭ್ಯಾಸ 1ರಿಂದ 10ರಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಮಿಸ್ ಆಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಇಲ್ಲ ಅಂದರೆ ಇಲ್ಲಿ ಮೇಲೆ ಐ ಬಟನ್ ಬರುತ್ತೆ, ಐ ಬಟನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕೂಡ ಕ್ಲಿಕ್ ಮಾಡಿದರೆ ನಿಮಗೆ ಅಕ್ಷರಾಭ್ಯಾಸ 1ರಿಂದ 10ರವರೆಗಿನ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು